ಸಚಿವ ಸ್ಥಾನ ಖಾತೆ ಹಂಚಿಕೆ ಹೈ ವೋಲ್ಟೇಜ್ ಮೀಟಿಂಗ್ ಕೆಸಿ ವೇಣುಗೋಪಾಲ್ ಭೇಟಿಯಾದಂತಹ ಸಿಎಂ ಡಿಕೆ ಶಿವಕುಮಾರ್ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಸಚಿವ ಸ್ಥಾನ ಖಾತೆ ಹಂಚಿಕೆ ಹೈ ವೋಲ್ಟೇಜ್ ಮೀಟಿಂಗ್ ಕೆಸಿ ವೇಣುಗೋಪಾಲ್ ಭೇಟಿಯಾದಂತಹ ಸಿಎಂ ಡಿಕೆ ಶಿವಕುಮಾರ್ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ. ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಕಳೆದ 1 ಗಂಟೆಯಿಂದ ಭಾರೀ ಚರ್ಚೆ. ಖಾತೆ ಹಂಚಿಕೆಯ ಬಗ್ಗೆ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ. ಇಂದು ಬೆಂಗಳೂರಿಗೆ ವಾಪಸ್ ಆಗಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಮರಳುವ ಮುನ್ನ ಖಾತೆ ಹಂಚಿಕೆ ಫೈನಲ್ ಸಾಧ್ಯತೆ. ಎಸ್ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಸಾಕಷ್ಟು ಮೀಟಿಂಗ್ಗಳಾದವು. ನಿನ್ನೆ ಸಾಯಂಕಾಲವೂ ಕೂಡ ಮೀಟಿಂಗ್ ಆಯಿತು. ಕೆಸಿ ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಒಳಗೊಂಡು ಸಾಕಷ್ಟು ದೊಡ್ಡ ಮೀಟಿಂಗ್ಗಳಾಗಿತ್ತು. ಏನು ಮೀಟಿಂಗು, ಅಸಮಾಧಾನಿತರನ್ನ ಹೆಂಗ್ ಸಮಾಧಾನ ಮಾಡೋದು, ಈಗ ಆಲ್ರೆಡಿ ಮಂತ್ರಿ ಸ್ಥಾನವನ್ನ ಕೊಟ್ಟವರಿಗೆ ಯಾವ್ಯಾವ ಖಾತೆಯನ್ನು ಹಂಚಿಕೆ ಮಾಡೋದು ಅಂತೇಳಿ ಈಗ ಶಿವಕುಮಾರ್ ಅವರೇ ಬೇಗ ಮಾಡಿ ಮುಗಿಸಿ. ಯಾಕಂದ್ರೆ ಚಳಿಗಾಲದ ಅಧಿವೇಶನ ಹತ್ರ ಬರ್ತಾ ಇದೆ. ಯಾರನ್ನ ಪ್ರಶ್ನೆ ಮಾಡಬೇಕು ಅಂತ ನಮಗೂ ಕೂಡ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅಂತಂದರೆ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾಗಿರುವಂತಹ ಒಂದು ಚರ್ಚೆ ಮಾಡಲಾಗ್ತಾ ಇತ್ತು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೆಸಿ ವೇಣುಗೋಪಾಲ್ ಅವ್ರ ಮನೇಲಿ ಈಗ ಇದ್ದಾರೆ. 1 ಗಂಟೆಯಿಂದ ಸುದೀರ್ಘವಾಗಿ ಚರ್ಚೆಗಳಾಗ್ತಾ ಇದೆ. ಬೆಳಿಗ್ಗೆ ಕೆಸಿ ವೇಣುಗೋಪಾಲ್ ಅವರ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗ್ತಾರೆ. ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ಒಂದು ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಆಗಬಹುದಾಗಿದೆ. ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಯಾರ್ಯಾರು ಯಾವ್ಯಾವ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೋ ಗೊತ್ತಿಲ್ಲ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ಎಸ್ ಪ್ರವೀಣ್, ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫೈನಲ್ ಆಗುತ್ತಾ, ನಾಳೆ ಫೈನಲ್ ಆಗಿ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ? ಇದು ಅತ್ಯಂತ ತುರ್ತಾಗಿ ಅನಿವಾರ್ಯವಾಗಿ ಆಗಬೇಕಾಗಿರ್ತಕ್ಕಂತಹ ಕಾರ್ಯ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆ ಆದ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾದವು ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಅನೇಕರು ಯಾವ ರೀತಿಯ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾರು ಅವಕಾಶ ವಂಚಿತರಿದ್ದಾರೆ ಅವರೆಲ್ಲರನ್ನು ಕೂಡ ಸಮಾಧಾನ ಪಡಿಸುವಂತಹ ಒಂದು ಕಾರ್ಯವು ಕೂಡ ನಡೀತು. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದ್ದಂಥದ್ದು. ಈಗ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಸುಮಾರು 19 ಜನ ಮಾಡಿದ್ದಾರೆ. ಅದರಲ್ಲಿ ಒಂದು 2-3 ಜನರಿಗೆ ರಾಜೀನಾಮೆಯನ್ನ ಕೊಡಿಸಿ ಆ ಸ್ಥಾನವನ್ನ ಬೇರೆಯವರಿಗೆ ಕೊಡ್ತಾರಂತೆ ಅನ್ನುವಂತ ಚರ್ಚೆ ಕೂಡ ನಡೀತಾ ಇತ್ತು. ಅದ್ರ ನಡುವೆ ಇಷ್ಟು ದಿವಸ ಆದ್ರೂ ಕೂಡ ಯಾರಿಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. 13ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗುವಂತ ಸಂದರ್ಭದಲ್ಲಿ ಅದ್ರ ಒಳಗಡೆನೆ ಖಾತೆ ಹಂಚಿಕೆ ಮಾಡುವಂತಹ ಅನಿವಾರ್ಯತೆ ಇದು ಇರುವಂತದ್ದು. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಶಫಲ್ ಆಗ್ತದೆ ಮತ್ತು ಕ್ಯಾಬಿನೆಟ್ ನ ಎಲ್ಲ ಹಂಚಿಕೆ ಕೂಡ ಆಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಮುಖ್ಯಮಂತ್ರಿಗಳು ನಿನ್ನೆ ದೆಹಲಿಗೆ ತೆರಳಿ ಅಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಇವತ್ತು ಯಾವುದೇ ಕಾರಣಕ್ಕಾದ್ರೂ ಇವತ್ತು ನಾಳೆ ಒಳಗಡೆ ಅದು ಫೈನಲ್ ಆಗ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದ್ರೆ ಸದನ ಶುರುವಾಯ್ತು ಅಂತಂದ್ರೆ ದೊಡ್ಡ ಒಂದು ಸಂಕಷ್ಟ ಸರ್ಕಾರಕ್ಕೆ ಎದುರಾಗ್ತದೆ. ಉತ್ತರ ಕೊಡೋದಕ್ಕೆ ಸಚಿವರೇ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗೆಲ್ಲ ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಅಥವಾ ನಾಳೆ ಫೈನಲ್ ಆಗುವಂತ ಸಾಧ್ಯತೆಗಳು ಇದ್ದಾವೆ. ಕಾವ್ಯ. ಎಸ್ ಪ್ರವೀಣ್, ಮಾಹಿತಿಗಾಗಿ ಧನ್ಯವಾದಗಳು.